ಅಬ್ಬಿ ಬಿಟ್ಟಂತ ಎರಡನೇ ಚೆಂಡು ಬಹಳ ಸುಂದರದ ಆಟವನ್ನು ದಾಖಲಿಸ್ತಾ ಇದ್ದಾರೆ. ಶಾರ್ಟ್ ಪಾಯಿಂಟ್ ಮೇಲ್ಭಾಗದಲ್ಲಿ ಒಂದೋಟವನ್ನು ದಾಖಲಿಸ್ತಾ ಇದ್ದಾರೆ. ದರ್ಶನ್ ಮೆಮೋರಿಯಲ್ ವಿರುದ್ಧವಾಗಿ ರಾಯಲ್ ಸೂಪರ್ ಕಿಂಗ್ಸ್ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಈ ಹಿಂದಿನ ಪಂದ್ಯದಲ್ಲಿ ಚನ್ನಪಟ್ಟ ವಿರುದ್ಧವಾಗಿ ಗೆಲುವನ್ನು ದಾಖಲಿಸಿರುವ ತಂಡ ರಾಯಲ್ ಸೂಪರ್ ಕಿಂಗ್ಸ್ ಎರಡನೇ ಪಂದ್ಯವನ್ನು ಆಡ್ತಾ ಇದ್ದಾರೆ ದರ್ಶನ್ ಮೆಮೋರಿಯಲ್ ವಿರುದ್ಧವಾಗಿ. ಈ ನಡುವೆ ಈಗ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಸುಲಭದ ಕ್ಯಾಚ್ ಕೈ ಸೇರ್ತಾ ಇದೆ. ಮೊದಲ ವಿಕೆಟ್ ಪತನ ಕೂಡ ಕಾಡ್ತಾ ಇರುವಂತ ತಂಡ 1-1. ಫೈವ್ ವಿಕೆಟ್ಸ್ ಆಘಾತವನ್ನು ಕಾಣ್ತಾ ಇದೆ. ಹೊಸ ಆಟಗಾರ ತಮಿಳ್ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ದರ್ಶನ್ ಮೆಮೋರಿಯಲ್ ತಂಡದ ಪರವಾಗಿ 3ನೇ ಕ್ರಮಾಂಕದಲ್ಲಿ ಎಂಟ್ರಿಯನ್ನು ಪಡ್ಕೊಳ್ತಾ ಇರುವಂತಹ ಆಟಗಾರ. 1-1 ದರ್ಶನ್ ಮೆಮೋರಿಯಲ್. ಮೊದಲ ಬ್ರೇಕ್ ತನ್ನ ಪಡ್ಕೊಳ್ತಾ ಇರುವಂತ ಎಸ್ತುಗಾರ ಕೂಡ ಅಭಿ ರಾಯಲ್ ಸೂಪರ್ ಕಿಂಗ್ಸ್ ನ ಪರವಾಗಿ. ಸುಂದರತೆ ಎಸೆತ ತನ್ಮೂಲಕ ಈಗ ಶಾರ್ಟ್ ಕಾರ್ನರ್ ಮೇಲ್ಭಾಗದಲ್ಲಿ ಒಂದೋಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಒಂದೋಟದ ಸೇರ್ಪಡೆ ದಾಖಲಾತಿಯನ್ನು ಕಾಣ್ತಾ ಇದೆ. ತಡದ ಮೊತ್ತ ಕೂಡ 2ಕ್ಕೆ ತಲುಪ್ತಾ ಇದೆ. 2 ಫಾರ್ ದ ಲಾಸ್ ಆಫ್ 1. ಆರಂಭಿಕ ಓವರ್ ಅಂತಿಮ 2 ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. ತರುಣ್ಗೆ ಬಿಟ್ಟಂತ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಈ ನಡುವೆ ಈಗ ಡಾಟ್ ಬಾಲ್ ಸೇರ್ಪಡೆ ಮತ್ತೆ ಮುಂದುವರಿಕೆ ಕಾಣ್ತಾ ಇದೆ. ಸ್ವಿಚ್ ಇಟ್ ಮಾಡೋ ಒಂದು ಪ್ರಯತ್ನ ಮಾಡ್ತಾ ಇರುವಂತ ಆಟಗಾರ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಫಸ್ಟ್ ಓವರ್ ಲಾಸ್ಟ್ ಬಾಲ್. ಅಂತಿಮ ಎಸೆತ ನೆಟ್ಟನೇರ ಹೊಡೆತ ದಾಖಲಾತಿಯನ್ನು ಕಾಣಬಲ್ಲ ಪ್ರಯತ್ನ. ಮಿಡ್ ಆಫ್ ಮೇಲ್ಭಾಗದಲ್ಲಿ ಒಂದೋಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದೆ. ರಿಸ್ಕಿ ಸಿಂಗಲ್ ಸೇರ್ಪಡೆ. ಮೊದಲ ಓವರ್ ಮುಕ್ತಾಯ. ಎಂಡ್ ಆಫ್ ಓವರ್ ನಂಬರ್ 1. ಸ್ಕೋರ್ ಗೋಸ್ ಆನ್ 3 ಫಾರ್ ದಿ ಲಾಸ್ ಆಫ್ 1. ಮೊದಲ ಓವರ್ನ ಮುಕ್ತಾಯಕ್ಕೆ 3. ಓಟವನ್ನು ದಾಖಲಿಸ್ತಾ ಇರುವಂತ ತಂಡ ದರ್ಶನ್ ಮೆಮೋರಿಯಲ್.
ಹಲೋ 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 ಮಾತಾಡು. ಹಲೋ ಮಂಜು ಎ ಬಿ ಲವಡಿಗ ಹಲೋ ಚೆಕ್ ಹಲೋ ಈ ನಡುವೆ ಈಗ ಆಕಾಶ್ ಬಿಟ್ಟದ ಚೆಂಡು ಕ್ಷಣಕಾಲ ಗಾಳಿ ತೇಲ್ತಾ ಇತ್ತು. ಸುಲಭದ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಈ ನಡುವೆ ಈಗ ವಿಕೆಟ್ ಸಾಗಾಟವನ್ನು ಕಾಡ್ತಾ ಇರುವಂತ ತಂಡ ಪ್ರಾಮುಖ್ಯತೆ ಹಂತಲ್ಲಿ ಈಗ ಮತ್ತೊಂದು ವಿಕೆಟ್ ಸಾಗಾಟವನ್ನು ಕಾಣ್ತಾ ಇದೆ. 16ಕ್ಕೆ 4 ದರ್ಶನ್ ಮೆಮೋರಿಯಲ್ ತಂಡ ಆರಂಭಿಕ ಹಂತದಲ್ಲಿ ಮೇಲುಗಡೆ ಪಡ್ಕೊಳ್ತಾ ಇರುವಂತ ತಂಡ ರಾಯಲ್ ಸೂಪರ್ ಕಿಂಗ್ಸ್ ತಂಡ ಟಾಸ್ ಅನ್ನು ಜಯಿಸಿರುವ ತಂಡ ಆರಂಭಿಕ ಹಂತದಲ್ಲಿ ಮೇಲುಗಡೆ ಪಡ್ಕೊಳ್ತಾ ಇದೆ. ಹೊಸ ಆಟಗಾರ ಶಾಮ್ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಅಂತಿಮ ಓವರ್ ಚಾತಿಯಲ್ಲಿ ಪಂದ್ಯ ಮುಂದುವರಿಕೆ ಕಾಣ್ತಾ ಇದೆ. 11 ನಿಮಿಷದ ಒಳಗಾಗಿ ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಣಬೇಕಾಗಿದೆ. ಫುಲ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲ ಪ್ರಯತ್ನಗಳು. ಡೀಪ್ ಸ್ಕೋರ್ ಮೇಲ್ಭಾಗದಲ್ಲಿ ಒಂದು ಓಟ, ಎರಡನೇ ಓಟ ದಾಖಲಿಸಿದ ಪ್ರಯತ್ನಗಳು. ರನ್ಔಟ್ ಮಾಡೋ ಅವಕಾಶವಿದೆ. ತನ್ಮೂಲಕ ಎರಡನೇ ಓಟ ಕೂಡ ಕಂಪ್ಲೀಟ್ ಆಗ್ತಾ ಇದೆ. ಸುರಕ್ಷಿತವಾದ ಓಟವನ್ನು ದಾಖಲಿಸಿರುವಂತಹ ಆಟಗಾರರು. ಎರಡು ಓಟಗಳ ಸೇರ್ಪಡೆ ಮುಖೇನವಾಗಿ ತಂಡದ ಮೊತ್ತ ಕೂಡ 18ಕ್ಕೆ ತಲುಪ್ತಾ ಇದೆ. ಲಾಸ್ಟ್ 2 ಬಾಲ್ ರಿಮೈನ್. ಐದನೇ ಬಾರಿ ಹೆಸರ ಚೆಂಡು ಪೂರ್ಣಾಂತದಲ್ಲಿ ಬೀಳ್ತಾ ಇದೆ. ಪರ್ಫೆಕ್ಟ್ ಹೊಡೆತಗಳು ಬರ್ತಾ ಇಲ್ಲ. ಮಿಡಿಗಡ್ ಮೇಲ್ಭಾಗದಲ್ಲಿ ಕ್ಷೇತ್ರ ಸಡೆ ಸಾಕ್ತಾ ಇಲ್ಲ. ಕ್ಷೇತ್ರ ಸಡೆ ವೈಫಲ್ಯತೆ ನಡುವೆ ಈಗ ಎರಡು ಓಟಗಳಿಗೆ ಮತ್ತೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಎರಡು ಓಟಗಳ ಸೇರ್ಪಡೆ ದಾಖಲಾತಿ ಕಾಣ್ತಾ ಇದೆ. ತಂಡದ ಮೊತ್ತ ಕೂಡ 20ಕ್ಕೆ ತಲುಪ್ತಾ ಇದೆ. ಇನ್ನಿಂಗ್ಸ್ ನ ಕೊನೆ ಎಸೆತ
ಲಾಸ್ಟ್ 1 ಬಾಲ್ ಟು ಗೋ. ತರದ ಮೊತ್ತ 20. ಶ್ಯಾಮ್ಗೆ ಬಿಟ್ಟಂತ ಚೆಂಡು ಪುಲ್ ಮಾಡೋದು ಪ್ರಯತ್ನ ಮಾಡಿದ್ರು. ಡೀಪ್ ಸ್ಕ್ವೇರ್ ಮೇಲ್ಭಾಗದಲ್ಲಿ ಎರಡನೇ ಓಟ ದಾಖಲಿಸಬಲ್ಲ ಪ್ರಯತ್ನ ತರ್ಬಲಕ. ತೃತೀಯ ನಿರ್ಣಾಯಕ ಮೊರೆ ಹೋಗ್ತಾ ಇದ್ದಾರೆ. ಈ ನಡುವೆ ಈಗ ಮೊದಲ ಇನ್ನಿಂಗ್ಸ್ ಮುಕ್ತಾಯ. ಎಸ್, ನಾಟ್ ಔಟ್ ಸೂಚನೆ ಬರ್ತಾ ಇದೆ. 22 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಟಾರ್ಗೆಟ್ 22 ಓಟವನ್ನು ದಾಖಲಿಸ್ತಾ ಇದ್ದಾರೆ ದರ್ಶನ್ ಮೆಮೋರಿಯಲ್ ತಂಡ. ಅಲ್ಲಿ ಆರಂಭಿಕ ಆಟಗಾರರಾಗಿ ಕ್ಷೇತ್ರ ಇಮಿಡಿಯೇಟ್ ಆಗಿ ಅಂಕಣದೊಳಗೆ ಎಂಟ್ರನ್ನ ಪಡ್ಕೊಳ್ಬೇಕು, ಗಮನಿಸಿ. ನೋಡಿ, ಕ್ಷೇತ್ರ ಗಮನಿಸಿ. 8 ನಿಮಿಷದ ಒಳಗಾಗಿ 4 ಓವರ್ಗಳ ಮುಕ್ತಾಯವನ್ನು ಕಾಣಬೇಕಾಗಿದೆ. ಇಮಿಡಿಯೇಟ್ ಆಗಿ ಇಲ್ಲಿ ಕ್ಷೇತ್ರ ಚಲನೆ ಕಾಣಬೇಕು. ಸಮಯ ವಿಳಂಬತೆಗೆ ಅವಕಾಶವಿರುವುದಿಲ್ಲ, ಆಟಗಾರ ಗಮನಿಸಬೇಕು. ದರ್ಶನ್ ಮೆಮೋರಿಯಲ್ ತಂಡದ ಆಟಗಾರ ಗಮನಕ್ಕೆ. ದರ್ಶನ್ ಮೆಮೋರಿಯಲ್ ಫೀಲ್ಡರ್ಸ್. ಒಂದು ಟಾರ್ಗೆಟ್ ಸಂಖ್ಯೆನ ಚೇಸ್ ಮಾಡಬೇಕಂತ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಆರಂಭಿಕ ಆಟಗಾರರು ಅಂಕಣದೊಳಗೆ ಎಂಟ್ರನ್ನ ಪಡ್ಕೊಳ್ತಾ ಇದ್ದಾರೆ. ನಿನ್ನೆ ದಿನ ಬಹಳಷ್ಟು ಯಶಸ್ವಿಯಾಗಿ ಮುಕ್ತಾಯವನ್ನು ಕಂಡಿರ್ತಕ್ಕಂಥ ಪಂದ್ಯ. 20 ತಂಡಗಳು ನಿನ್ನೆ ದಿನ ಪಂದ್ಯಾಟವನ್ನು ಆಡಿದ್ರು. ಅಂತಿಮವಾಗಿ ಬ್ಲೂ ಬಾಯ್ಸ್ ಕೊಡಗು ತಂಡ ನಿನ್ನೆ ದಿನ ಸೆಮಿಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡಿದ್ರು. ಇವತ್ತಿನ ದಿನ ಕೂಡ 20 ತಂಡಗಳು ತಂಡ ನಡೆಸ್ತಾ ಇದ್ದಾರೆ. ಅದ್ಯಾವ ತಂಡ ಇವತ್ತಿನ ದಿನ ಸೆಮಿಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾ ಇರೋದಕ್ಕೆ ಕಾದು ನೋಡಬೇಕಾಗಿದೆ. ಮೊದಲ ಓವರ್ಗಾಗಿ
ತರುಣ್ ಪರಿಚಯವನ್ನು ಮಾಡ್ತಾ ಇರುವಂತಹ ತಂಡ ದರ್ಶನ್ ಮೆಮೋರಿಯಲ್. ಲೋ ಸ್ಕೋರಿಂಗ್ ಚೇಸ್ ಪಂದ್ಯ ಅದ್ಯಾವ ರೀತಿಯಾಗಿ ಮುಕ್ತಾಯವನ್ನು ಕಾಣುತ್ತೆ ಕಾದು ನೋಡಬೇಕಾಗಿದೆ. ಪಂದ್ಯ ಆರಂಭ, ಟೈಮರ್ ಕೂಡ ಆರಂಭನ ಕಾಣ್ತಾ ಇದೆ. ಮೊದಲ ಎಸೆತ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ವರ್ತೂರು ಸ್ಪೋರ್ಟ್ಸ್ ಕ್ಲಬ್ ಇವರದ ಸಾರ್ಥದಲ್ಲಿ ಮುಂದಾಟದಲ್ಲಿ ಸಾಗ್ತಾ ಇರುವಂತಹ ದಾಖಲೆ ಮಾಡಿದ 4 ದಿನಗಳ ಹಗಲು ರಾತ್ರಿಯ ವ್ಯವಸ್ಥಿತವಾದ ಪಂದ್ಯಾಕೂಟ. ಫಸ್ಟ್ ಬಾಲ್ ಡಾಟ್ ಬಾಲ್. ಓಟಗಳಿಗೆ ಅವಕಾಶವನ್ನ ಮಾಡಿ ಕೊಡ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲ್ ಸೇರ್ಪಡೆ ಮುಂದುವರಿಕೆ ಕಾಣುತ್ತಾ ಇದೆ. ಪವರ್ ಪ್ಲೇ ಹಂತದಲ್ಲಿ ಬಹಳಷ್ಟು ಅತ್ಯುತ್ತಮ ಮಾಡ್ತಾರೆ. ಎಸ್ಆರ್ಕೆರ ಮೊದಲ ಓವರ್ನಲ್ಲಿ ತೋರ್ಪಡಿಸ್ತಾ ಇರುವಂತಹ ತರುಣ್ ಆರಂಭಿಕ ಹಂತದಲ್ಲಿ ಮೇಲುಗಡೆ ಪಡ್ಕೊಳ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್. ಈ ರೀತಿಯ ಡಾಟ್ ಬಾಲ್ ಜೊತೆಗೆ ವಿಕೆಟ್ ಕಬಳಿಸೋದು ಎಸ್ಆರ್ಕೆರ ಮುಂದುವರಿಕೆ ಕಂಡುಕೊಂಡ್ರೆ ದರ್ಶನ್ ಮೆಮೋರಿಯಲ್ ತಂಡಕ್ಕೆ ಪ್ಲಸ್ ಪಾಯಿಂಟ್. ಪ್ರತಿ ಚಣಿಯಲ್ಲೂ ಕೂಡ ಓಟವನ್ನು ದಾಖಲಿಸುವ ಮುಖಾಂತರವಾಗಿ ಯಶಸ್ಸನ್ನು ಕಂಡುಕೊಂಡ್ರೆ ರಾಯಲ್ ಸೂಪರ್ ಕಿಂಗ್ಸ್ಗೆ ಆಶಾದಾಯಕ ಅಂಶ ಕೂಡ. ಬೇಯಿಸುವ ಪ್ರಯತ್ನ ಮಾಡಿದ್ರು, ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಬೈ ರೂಪದಲ್ಲಿ ಒಂದೋಟದ ಸೇರ್ಪಡೆ ದಾಖಲಾತಿಯನ್ನು ಕಾಣ್ತಾ ಇದೆ. ಮತ್ತೆ ತರುಣ್ ಆಕಾಶ್ಗೆ ಬಿಟ್ಟದ ಚೆಂಡು, ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಸೋಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ತರುಣ್ ಎಸ್ತದ ಚೆಂಡು ಹೊರ ತಿರುವಿನ ಸೂಚನೆ ರವಾನಿಸ್ತಾ ಇದ್ದಾರೆ. ವೈಡ್ ಬಾಲ್. ಒಂದೊಡ್ಡ ಹೆಚ್ಚುವರಿಗೆ ಅವಕಾಶ ಮಾಡಿಕೊಟ್ರು. ತಡದ ಮೊತ್ತ 2ಕ್ಕೆ ತಲುಪ್ತಾ ಇದೆ. ತರುಣ್ ಎಸ್ತದ ಚೆಂಡು ಬಿರುಸಿನ ಹೊಡೆತವನ್ನು ದಾಖಲಿಸಬಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಶಾರ್ಟ್ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಒಂದೋಟವನ್ನು ದಾಖಲಿಸ್ತಾ ಇದ್ದಾರೆ. ಒಂದೋಟಗಳ ಸೇರ್ಪಡೆ ದಾಖಲಾತಿಯನ್ನು ಕಾಣ್ತಾ ಇದೆ. ತಡದ ಮೊತ್ತ ಕೂಡ 3ಕ್ಕೆ ತಲುಪ್ತಾ ಇದೆ. ತೀರಾ ಶಾರ್ಟ್ ಆಗಿರೋ ಚೆಂಡು ಪುಲ್ ಮಾಡೋದು ಪ್ರಯತ್ನ ಮಾಡಿದ್ರು. ಡೀಪ್ ಮಿಡ್ ವಿಕೆಟ್ ಸೀಮಾರೇಖೆ ಹಚ್ಚಲು ಕ್ಷೇತ್ರ ಸಾಗ್ತಾ ಇದೆ. ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದೋಟದ ಸೇರ್ಪಡೆ. ಮೊದಲ ಓವರ್ ಮುಕ್ತಾಯ. ಮೊದಲ ಓವರ್ನ ಮುಕ್ತಾಯಕ್ಕೆ ತಡದ ಮೊತ್ತ 4. ವಿತೌಟ್ ಲಾಸ್ ಮುಖಾಂತರವಾಗಿ 4 ಓಟವನ್ನು ದಾಖಲಿಸ್ತಾ ಇದ್ದಾರೆ ರಾಯಲ್ ಸೂಪರ್ ಕಿಂಗ್ಸ್. ಹೊಸ ಬಾಲರ್ ಜೀವ ಎಸ್ಆರ್ ಭಾಗದಲ್ಲಿ. ತೀರಾ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ನಡುವೆ ಈಗ ಡಾಟ್ ಬಾಲ್ ಸೇರ್ಪಡೆ ಮುಂದುವರಿಕೆ ಕಾಣ್ತಾ ಇದೆ. ಆರಂಭಿಕ ಹಂತದಲ್ಲಿ ಪ್ರೆಷರ್ ಬಿಲ್ಡ್ ಮಾಡುವ ಒಂದು ಲೆಕ್ಕಾಚಾರದಲ್ಲಿ ಯಶಸ್ಸನ್ನು ಕಾಣ್ತಾ ಇರುವಂತಹ ಆರಂಭಿಕ ಬೌಲರ್ಸ್ಗಳು. 2ನೇ ಬಾರಿ ಹೆಸರ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಕ್ಯಾಚ್ ಬಿಡದ ಪ್ರಯತ್ನ. ನೋ ಮ್ಯಾಚ್ ಲ್ಯಾಂಡ್ ಅನ್ನು ಪಡ್ಕೊಳ್ತಾ ಇದೆ ಚೆಂಡು. ಒಂದೋಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. 23ರ ಒಂದು ಮೊತ್ತವನ್ನು ಚೇಸ್ ಮಾಡ್ತಿರುವ ತಂಡ ಇಲ್ಲಿ ಅಂತಿಮ 16 ಎಸ್ತುಗಳ ಮುಂದೆ 18 ಓಟಗಳು ಬರಬೇಕಾಗಿದೆ. 16 ಬಾಲ್ 18 ರನ್ಸ್ ರಿಕ್ವೈರ್. ಸ್ವಲ್ಪ ಮಟ್ಟಿಗೆ ಹೋರಾಟಿಗೆ ಬರ್ತಾ ಇರುವಂತಹ ಪಂದ್ಯ ಕೂಡ. ಸಂಪೂರ್ಣ ನೆಗತವನ್ನು ಕಾಣ್ತಾ ಇದೆ. ವೈಡ್ ಬಾಲ್. ವೈಡ್ +1. 2 ಓಟಗಳ ಸೇರ್ಪಡೆ. ಡಿಸಿಷನ್ ಬದಲಾವಣೆ ಕಾಣ್ತಾ ಇದೆ. ನೋ ಬಾಲ್ ಸೂಚನೆ ಬರ್ತಾ ಇದೆ. ಫ್ರೀ ಹಿಟ್ ಅವಕಾಶ.
ಫ್ರೀಟ ಚೆಂಡು ಬಿರುಸಿನ ಹೊಡೆತವನ್ನು ದಾಖಲಿಸಬಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ನಡುವೆ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಒಂದು ಓಟ, ಎರಡನೇ ಓಟವನ್ನು ಕೂಡ ದಾಖಲಿಸಿರುವಂತಹ ಆಟಗಾರರು ಫ್ರೀ ಹಿಟ್ ಚೆಂಡಲ್ಲಿ ಸುರಕ್ಷಿತವಾದ ಎರಡು ಓಟವನ್ನು ದಾಖಲಿಸ್ತಾ ಇದ್ದಾರೆ. ಎರಡು ಓಟಗಳ ಸೇರ್ಪಡೆ ತಂಡದ ಮೊತ್ತ ಕೂಡ 9ಕ್ಕೆ ತಲುಪ್ತಾ ಇದೆ. ಅಂತಿಮ 15 ಎಸೆತಗಳ ಮುಂದೆ ಜಯಕ್ಕಾಗಿ 14 ಓಟಗಳ ಅವಶ್ಯಕತೆ. ತೌಸೀಫ್ಗೆ ಬಿಟ್ಟದ ಚೆಂಡು ಮತ್ತೆ ನಗದದ ಚೆಂಡಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಈ ನಡುವೆ ಮತ್ತೆ ನೋ ಬಾಲ್ +1. ಅನಿರೀಕ್ಷಿತ ಓಟಗಳ ಸೇರ್ಪಡೆ. ತಂಡದ ಮೊತ್ತ 11, ಫ್ರೀ ಹಿಟ್ ಅವಕಾಶ. ತೌಸೀಫ್ಗೆ ಬಿಟ್ಟದ ಚೆಂಡು, ಫ್ರೀ ಹಿಟ್ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಲೆಗ್ ಅಪ್ಪರ್ ಕಾಯಕದಲ್ಲಿ ಮಂಜು ಕಾಯಕನ ಮಾಡ್ತಾ ಇದ್ದಾರೆ ನಿರ್ಣಾಯಕ ಬಿಡದಲ್ಲಿ. ಸ್ವೀಪ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲ ಪ್ರಯತ್ನ, ವಿಶಿಷ್ಟ ಶೈಲಿಯ ಹೊಡೆತ ತನ್ನ ಮೂಲಕ 2 ಓಟಗಳಿಗೆ ಸೀಮಿತವಾಗ್ತಾ ಇದೆ. 2 ಓಟಗಳ ಸೇರ್ಪಡೆ. ಅಂತಿಮ ಎಸೆತ ಬಾಕಿ ಉಳಿತಾ ಇದೆ. ತಂಡದ ಮೊತ್ತ 13. ಕ್ರಿಕೆಟ್ ಲೋಕದ ನತದೃಷ್ಟ ಸಂಖ್ಯೆ 13ಕ್ಕೆ ತಲುಪ್ತಾ ಇದೆ. ತಂಡದ ಮೊತ್ತ ವಿತೌಟ್ ಲಾಸ್ ಮುಖಾಂತರವಾಗಿ ಸೆಕೆಂಡ್ ಓವರ್ ಲಾಸ್ಟ್ ಬಾಲ್. ವಿಶಿಷ್ಟ ಶೈಲಿಯ ಹೊಡೆತವನ್ನು ದಾಖಲಿಸುವ ಪ್ರಯತ್ನ. ಈ ನಡುವೆಗ ವಿಶಿಷ್ಟ ಶೈಲಿಯ ಹೊಡೆತ ಕೈ ಕೊಡ್ತಾ ಇದೆ. ತೌಸೀಫ್ ವಿಕೆಟ್ ಪತನ. ಕೋಟ್ ಬೇಡ್ ರೂಪದಲ್ಲಿ ಈಗ ಮೊದಲ ವಿಕೆಟ್ ಸಾಗಾಟವನ್ನು ಕಾಡ್ತಾ ಇದೆ. ಇಲ್ಲಿ ಮತ್ತೆ ತೀರ್ಮಾನ ಕಾಡ್ತಾ ಇರುವಂತಹ ಪಂದ್ಯ. ಈ ಹಿಂದಿನ ಸಲ ಇದೇ ರೀತಿಯ ಒಂದು ಶೈಲಿಯ ಒಂದು ಹೊಡೆತದಲ್ಲಿ 2 ಓಟವನ್ನು ದಾಖಲಿಸಿದ್ರು. ಅದೇ ಶೈಲಿಯ ಹೊಡೆತಕ್ಕೆ ಮತ್ತೆ ಸಾಹಸವನ್ನು ಮಾಡಿರ್ತಕ್ಕಂಥ ಆಟಗಾರ ಈಗ ಸುಲಭ ಸಾಧ್ಯ ಕ್ಯಾಚ್ ನೀಡಿ ನಿರ್ಗಮಿಸ್ತಾ ಇದ್ದಾರೆ. 13ಕ್ಕೆ 1 ರಾಯಲ್ ಸೂಪರ್ ಕಿಂಗ್ಸ್. ಹೊಸ ಆಟಗಾರ ಅಭಿ ಎಂಟ್ರನ್ನ ಪಡ್ಕೊಳ್ತಾ ಇದ್ದಾರೆ. ದರ್ಶನ್ SRK ಭಾಗದಲ್ಲಿ 12ಕ್ಕೆ 10. ಸೌಂದರ್ಯ ಆಟವನ್ನು ದಾಖಲಿಸ್ತಾ ಇದ್ದಾರೆ. ಸುರಕ್ಷಿತವಾದ ಹೊಡೆತವನ್ನು ದಾಖಲಿಸಿದ್ರು. 1 ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. 1 ಓಟದ ಸೇರ್ಪಡೆ. ತಂಡದ ಮೊತ್ತ 14 ಓಟಗಳಿಗೆ ತಲುಪ್ತಾ ಇದೆ. ಅಂತಿಮ 11 ಎಸೆತ, 9 ಓಟಗಳ ಅವಶ್ಯಕತೆ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲ ಪ್ರಯತ್ನ, ತನ್ನ ಮೂಲಕ ಕ್ಲೀನ್ ಬೋಲ್ಡ್ ಔಟ್. ಪ್ರಮುಖ ಘಟ್ಟದಲ್ಲಿ ಈಗ ಪ್ರಾಮುಖ್ಯತೆ ಮತ್ತೊಂದು ವಿಕೆಟ್ ಸಾಗಾಟವನ್ನು ಕಾಡ್ತಾ ಇದೆ. ನಂಬಲ ಸಾಧ್ಯ ರೀತಿಯಲ್ಲಿ ಈಗ ಸ್ವಿಚ್ ಇಟ್ ಮಾಡೋದ ಪ್ರಯತ್ನ. ಹೊಸ ಆವಿಷ್ಕಾರ, ಹೊಸ ಫ್ಯಾಷನ್. ರಿವರ್ಸ್ ಮಾಡುವಂತ ಆಟಗಾರ ಕ್ಲೀನ್ ಬೋಲ್ಡ್ ಔಟ್ ರೂಪದಲ್ಲಿ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾರೆ. ಆ ನಿಟ್ಟಲ್ಲಿ ಈಗ ತಂಡದ ಮೊತ್ತ 14ಕ್ಕೆ 2. ಅಂತಿಮ 10 ಎಸೆತ, 9 ಓಟಗಳ ಅವಶ್ಯಕತೆ. ಒಂಟಿ ಅವಳಿ ಹೊಡೆದ ಲೆಕ್ಕಾಚಾರವನ್ನು ಮಾಡಿದ್ರು ಕೂಡ ಸುಲಭ ಸಾಧ್ಯ ರೀತಿಯಲ್ಲಿ ಗೆಲುವನ್ನು ದಾಖಲಿಸಬಹುದಾದ ಪಂದ್ಯ ಇಲ್ಲಿ ಮತ್ತೆ ಹೋರಾಟಕ್ಕೆ ಬರ್ತಾ ಇದೆ. ಮತ್ತೆ ದರ್ಶನ್, ಹೊಸ ಆಟಗಾರ ಆಕಾಶ್. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಸುಂದರತೆ ಎಸೆತ. 23 ಒಂದು ಕಡಿಮೆ ಮೊತ್ತವನ್ನು ಚೇಸ್ ಮಾಡ್ತಿರುವ ತಂಡಕ್ಕೆ ಈಗ ಬೌಲರ್ಗಳು ಒಂದಷ್ಟು ಸಮಸ್ಯೆ ನೀಡ್ತಾ ಇದ್ದಾರೆ. ಆಕಾಶ್ಗೆ ಬಿಟ್ಟಂತ ಚೆಂಡು ಡೀಪ್ ಕವರ್ಸ್ ಮೇಲ್ಭಾಗದಲ್ಲಿ 1 ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. 1 ಓಟದ ಸೇರ್ಪಡೆ. ಅಂತಿಮ 8 ಎಸೆತ, 8 ಓಟಗಳ ಅವಶ್ಯಕತೆ. 8 ಬಾಲ್ 8 ರನ್ಸ್ ರಿಕ್ವೈರ್.
ಆಕಾಶ್ಗೆ ಬಿಟ್ಟಂತ ಚೆಂಡು, ಸುರಕ್ಷಿತವಾದ ಆಟವನ್ನ ಮತ್ತೆ ಆಕಾಶ್ ದಾಖಲಿಸ್ತಾ ಇದ್ದಾರೆ. ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಶಾರ್ಟ್ ಕೋರ್ ಬಲ್ಭಾಗದಲ್ಲಿ ಧನುಷ್ ಕ್ಷೇತ್ರ ಮಾಡ್ತಾ ಇದ್ದಾರೆ. ಒಂದೋಟದ ಸೇರ್ಪಡೆ. ತರದ ಮೊತ್ತ 16, 7-7. ಅಂತಿಮ 7 ಸೆತ, 7 ಓಟಗಳ ಅವಶ್ಯಕತೆ. 7 ಬಾಲ್, 7 ರನ್ಸ್ ರಿಕ್ವೈರ್ಡ್. ವೇಗದ ಎಸ್ತಕ್ಕೆ ಅವಕಾಶ ಮಾಡಿಕೊಟ್ರು. ಓಟಗಳಿಗೆ ಅವಕಾಶವನ್ನ ಒಂದೋಟಕ್ಕೆ ಸೀಮಿತ ಎಂಬ ಸೂಚನೆ ಬರ್ತಾ ಇದೆ. ಒಂದೋಟದ ಸೇರ್ಪಡೆ. ಓವರ್ ಮುಕ್ತಾಯವನ್ನು ಕಂಡಿರ್ತಕ್ಕಂಥ ಮೊದಲ 18 ಚೆಂಡುಗಳ ಮುಕ್ತಾಯದ ಬಳಿಕ 17ರ ಮೊತ್ತವನ್ನು ದಾಖಲಿಸುತ್ತಿರುವ ತಂಡ ರಾಯಲ್ ಸೂಪರ್ ಕಿಂಗ್ಸ್. ಅಂತಿಮ 6 ಎಸೆತಗಳ ಆಟ ಮಾತ್ರ ಬಾಕಿ ಉಳಿತಾ ಇದೆ. 6 ಎಸೆತ, 6 ಓಟಗಳ ಅವಶ್ಯಕತೆ. 6 ಬಾಲ್, 6 ರನ್ಸ್ ರಿಕ್ವೈರ್ಡ್. 6ಕ್ಕೆ 6. ರೋಚಕ ಪಂದ್ಯಾಟ ಮುಂದುವರಿಕೆ ಕಾಣ್ತಾ ಇದೆ. 24 ಎಸೆತಗಳಲ್ಲಿ 23 ಓಟಗಳು ಬರಬೇಕಂತ ಅನಿವಾರ್ಯ ಪರಿಸ್ಥಿತಿ ಪಂದ್ಯ ಈಗ ಅಂತಿಮ 6 ಎಸೆತಗಳ ಮುಂದೆ 6 ಓಟಗಳು ಬರಬೇಕಂತ ಅನಿವಾರ್ಯ ಪರಿಸ್ಥಿತಿಗೆ ಬರ್ತಾ ಇದೆ. ತಮಿಳ್ ಬಿಟ್ಟದ ಮೊದಲ ಎಸೆತ, ತರ್ಮೂಲಕ 1 ಓಟ, 2ನೇ ಓಟ ದಾಖಲಿಸಬಲ್ಲ ಪ್ರಯತ್ನ. 2 ಬೇಗ ಸುರಕ್ಷಿತವಾದ ಓಟ ದಾಖಲಾತಿ ಕಾಣ್ತಾ ಇದೆ. 1ರ ಬದಲಿಗೆ 2 ಓಟಗಳ ಸೇರ್ಪಡೆ. ಅಂತಿಮ 5 ಎಸೆತ, 4 ಓಟಗಳ ಅವಶ್ಯಕತೆ. 5ಕ್ಕೆ 4. ಹೋರಾಟದ ಪಂದ್ಯ ರೋಚಕ ಹಂತವನ್ನು ತಲುಪ್ತಾ ಇದೆ. ಅಲ್ಲಿ ಶೀಘ್ರತೆಯಲ್ಲಿ ಪಂದ್ಯವನ್ನು ಮುಂದುವರಿಸಬೇಕು. ನಿರ್ಣಾಯಕರ ತೀರ್ಮಾನ ಅಂತಿಮ ತೀರ್ಮಾನವಾಗಿರ್ತಾರೆ. ಗಮನಿಸಿ, ಯಾವುದೇ ಒಂದು ವಾದ ವಿವಾದಗಳಿಗೆ ಅವಕಾಶವಿರೋದಿಲ್ಲ. ಇಲ್ಲಿ ಅಂತಿಮ 5 ಎಸೆತ, 4 ಓಟಗಳ ಅವಶ್ಯಕತೆ. ತಮಿಳ್ ಎಸೆದ ಚೆಂಡು, ಲೆಗ್ ಬಾಯ್ ಸೂಚನೆ, ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ಈ ಹಿಂದಿನ ಕ್ರೀಡಾ ವೃತ್ತಿಯಲ್ಲಿ ಪ್ರವೀಣ್ ರೆಡ್ಡಿ ಅವರ ಸಾರಥ್ಯದಲ್ಲಿ ಗುಂಜೂರು ಕ್ರೀಡಾಂಗಣದಲ್ಲಿ ಬಹಳಷ್ಟು ದಾಖಲೆ ಮಾಡದ ಹಗಲು ರಾತ್ರಿಯ ಸ್ಟೇಟ್ ಮತ್ತು ನಾನ್ ಸ್ಟೇಟ್ ಪಂದ್ಯಾಟವನ್ನು ಕಂಡಿರುವಂತಹ ಗುಂಜೂರು ಅಂಕಣ ಈ ಬಾರಿ ವರ್ತೂರು ಕ್ರೀಡಾಂಗಣದಲ್ಲಿ ದಾಖಲೆ ಮಾಡದ ಅಂಡರ್ 22 ಪದ ಕೂಡ ಸಾಕ್ತಾ ಇದೆ. ನೇರ ಗುರಿ ಸಾಕ್ತಾ ಇಲ್ಲ. 2 ಬೇಗ 1 ಓಟ, 2ನೇ ಓಟ ದಾಖಲಾತಿ ಕಾಣಬಲ್ಲ ಪ್ರಯತ್ನ. ರನ್ಔಟ್. 1 ಓಟವಷ್ಟೇ ದಾಖಲಾತಿ ಕಾಣ್ತಾ ಇದೆ. ರನ್ಔಟ್ ರೂಪದಲ್ಲಿ ವಿಕೆಟ್ಸ್ ಪತನ. ಆಕಾಶ್ ವಿಕೆಟ್ಸ್ ಪತನ. ಹೊಸ ಆಟಗಾರ ಕಾರ್ತಿಕ್, ಜರ್ಸಿ ನಂಬರ್ 18. ಕಿಂಗ್ ಕೊಹ್ಲಿ ಅಪ್ಪಟ ಅಭಿಮಾನಿ ಕಾರ್ತಿಕ್ ಪಡ್ಕೊಳ್ತಾ ಇದ್ದಾರೆ. ರಾಯಲ್ ಸೂಪರ್ ಕಿಂಗ್ಸ್ ಪರವಾಗಿ ಪಂದ್ಯಾಟವನ್ನು ಶೀಘ್ರತೆಯಲ್ಲಿ ಆಡಬೇಕು. ಗಮನಿಸಿ, ರಾಯಲ್ ಸೂಪರ್ ಕಿಂಗ್ಸ್ ರಿವರ್ಸ್ ಶಾಟ್ ದಾಖಲಾತಿ ಕಾಣಬಲ್ಲ ಪ್ರಯತ್ನ. ತನ್ಮೂಲಕ 2 ಓಟಗಳ ಸೇರ್ಪಡೆ ದಾಖಲಾತಿ ಕಾಣ್ತಾ ಇದೆ. ಗೆಲುವಿಗಾಗಿ ಕೇವಲ 1 ಓಟಗಳು ಅಷ್ಟೇ ಬರಬೇಕಾಗಿದೆ. ಈ ಹಿಂದಿನ ಓವರ್ಗಳಲ್ಲಿ ಕೂಡ ಅತ್ಯುತ್ತಮ ರೀತಿಯ ಆಟವನ್ನು ದಾಖಲಿಸಿರುವಂತಹ ತಂಡ ದರ್ಶನ್ ಮೆಮೋರಿಯಲ್ ಲೀಗ್ ಅಂತಿಮ ಓವರ್ನಲ್ಲಿ ಪದವನ್ನು ಕೈಚೆಲ್ಲಿಕೊಳ್ಳುವ ಒಂದು ಸೂಚನೆ ನೀಡುತ್ತಾ ಇದೆ. ರಾಯಲ್ ಸೂಪರ್ ಕಿಂಗ್ಸ್ ಆಟಗಾರರು ಗೆಲುವನ್ನು ದಾಖಲಿಸುವಂತ ದಿಟ್ಟ ಹೆಜ್ಜೆ ನೀಡ್ತಾ ಇರುವಂತಹ ತಂಡ ಕೂಡ. ಅಂತಿಮ 2 ಎಸೆತ, 1 ಓಟಗಳ ಅವಶ್ಯಕತೆ. ಸಮಬಲದಲ್ಲಿ ಪಂದ್ಯ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ತನ್ಮೂಲಕ ಡಾಟ್ ಬಾಲ್ ಸೇರ್ಪಡೆ. 1ಕ್ಕೆ 1. ಪಂದ್ಯ ಸಮಬಲದಲ್ಲಿ ಮುಕ್ತಾಯವನ್ನು ಕಂಡುಕೊಂಡ್ರೆ ಸೂಪರ್ ಓವರ್
ಅವಕಾಶವಿರ್ತದೆ. 1-1 ರೋಚಕ ಪಂದ್ಯ ಮತ್ತೆ ಮುಂದುವರಿಕೆ ಕಾಡ್ತಾ ಇದೆ. ರಾಯಲ್ ಸೂಪರ್ ಕಿಂಗ್ಸ್ ವರ್ಸಸ್ ದರ್ಶನ್ ಮೆಮೋರಿಯಲ್. 23 ಮೊತ್ತವನ್ನು ಬೆನ್ನಟ್ಟಿರುವಂತಹ ತಂಡ ಕೂಡ ರಾಯಲ್ ಸೂಪರ್ ಕಿಂಗ್ಸ್. ಅಂತಿಮ ಓವರ್ ಫುಲ್ ಚೆಂಡು ತನ್ಮೂಲಕ ರೋಚಕ ಪಂದ್ಯದಲ್ಲಿ ಗೆಲುವನ್ನು ದಾಖಲಿಸ್ತಾ ಇದ್ದಾರೆ. ರಾಯಲ್ ಸೂಪರ್ ಕಿಂಗ್ಸ್ ತಂಡದವರಿಗೆ ಅಭಿನಂದನೆ ಸಲ್ಲಿಸ್ತಾರೆ. ಹಾಗೆಯೇ ದರ್ಶನ್ ಮೆಮೋರಿಯಲ್ ತಂಡದವರು ಕೂಡ ನಾವು ಧನ್ಯವಾದ ಸಲ್ಲಿಸ್ತಾ ಇದ್ದೇವೆ. ಈ ಟೂರ್ನಮೆಂಟ್ ಅಲ್ಲಿ ತಮ್ಮನ ತಂಡವನ್ನು ಕಟ್ಟಿಕೊಂಡು ಬಂದು ಇಲ್ಲಿ ಪಂದ್ಯವನ್ನು ಆಡಿದ್ದಕ್ಕಾಗಿ ದರ್ಶನ್ ಮೆಮೋರಿಯಲ್ ತಂಡದ ಎಲ್ಲ ಆಟಗಾರರು ಮುಖ್ಯ ವೇದಿಕೆ ಮೇಲ್ಭಾಗಕ್ಕೆ ಬಂದು ಸಭೆ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಆ ಮ್ಯಾಕ್ಸ್ವೆಲ್ ಕೊಡಗು ಆಟಗಾರರು ಆದಷ್ಟು ಬೇಗ ಅಕ್ಕಡದ ಒಳಭಾಗಕ್ಕೆ ಎಂಟ್ರನ್ನ ಪಡ್ಕೊಳ್ಬೇಕು. ಮುಕ್ತಾವರ ಕಡೆತಕ್ಕಂಥ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಆಟಗಾರ ಆಕಾಶ್ 07 ಮುಖ್ಯ ವೇದಿಕೆ ಮೇಲ್ಭಾಗಕ್ಕೆ ಬಂದು ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ಪಡ್ಕೊಳ್ಳಿ ಎಂಬುದಾಗಿ ಕೇಳಿಕೊಳ್ತಾ ಇದ್ದಾವೆ. KVR ಜೂನಿಯರ್ಸ್ ಟ್ರೋಫಿ 2025 ದಾಖಲೆ ಮಾಡಿದ ಹಗಲು ರಾತ್ರಿ ಪದಾಕೂಟದ ವೀಕ್ಷಣೆ ಇರತಕ್ಕಂಥ ಈ ವರ್ತೂರು ಪರಿಸರದ ಎಲ್ಲ ಕ್ರೀಡಾ ಪ್ರೇಕ್ಷಕ ಅಭಿಮಾನಿ ದೇವರುಗಳಿಗೆ ಮತ್ತೊಮ್ಮೆ ನಮ್ಮ ಟೂರ್ನಮೆಂಟ್ ಆಯೋಜಕ ಪರವಾಗಿ ನಾವು ಆತ್ಮೀಯ ಆದರಣೀಯ ಹೃದಯ ಸ್ಪರ್ಶ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ ಬಯಸ್ತಾ ದಿನದ ಮತ್ತೊಂದು ಪಂದ್ಯ ಮುಂದುವರಿಕೆ ಕಾಡ್ತಾ ಇದೆ. ಆ ಕಡೆ ಬಾಕಿ ಈಗಾಗಲೇ ಎಂಟ್ರನ್ನ ಪಡ್ಕೊಳ್ತಾ ಇದ್ದಾರೆ ಮ್ಯಾಕ್ಸ್ವೆಲ್ ಕೊಡಗು. ನಿನ್ನೆ ದಿನ ಬ್ಲೂ ಬಾಯ್ಸ್ ಕೊಡಗು ತಂಡ ಸೆಮಿಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡಿದ್ರು. ಇಲ್ಲಿ ಮ್ಯಾಕ್ಸ್ವೆಲ್ ಕೊಡಗು ಈಗ ಆ ಕಡೆ ಎಂಟ್ರನ್ನ ಪಡ್ಕೊಳ್ತಾ ಇದ್ದಾರೆ. ಇಲ್ಲಿ ಮತ್ತೆ ಪಂದ್ಯ ಬದಲಾವಣೆ, ವೀಕ್ಷಕ ವಿರಳ ಬದಲಾವಣೆ. ಮುಂದಿನ ಹಂತದ ವಿದ್ಯಮಾನಕ್ಕಾಗಿ ಉಮೇಶ್ ಮೆಂಡಾನ್ ಫ್ರಾಮ್ ಕಳಸ. ಧನ್ಯವಾದಗಳು ಅಭಿಲಾಷ್ ಅವರೇ. ಪ್ರಸ್ತುತ ಪಂದ್ಯ ಆರಂಭ ಕಾಣಲಿಕ್ಕಿದೆ. ಮ್ಯಾಕ್ಸ್ವೆಲ್ ಕೊಡಗು ವರ್ಸಸ್ ಸಾಗರ್ ಫ್ರೆಂಡ್ಸ್ ಪ್ರಸ್ತುತ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ಪ್ರತಿಷ್ಠಿತ ಸಂಸ್ಥೆಗಳು. ಆರಂಭಿಕದ ಟಾಸ್ ಅನ್ನು ಜಯವನ್ನು ಕಾಣ್ತಾ ಇರ್ತಕ್ಕಂಥ ಮ್ಯಾಕ್ಸ್ವೆಲ್ ಕೊಡಗು ಆರಂಭಿಕದಲ್ಲಿ ಬೌಲ್ ಪಾಸ್ ನಿರ್ಧಾರವನ್ನು ಮಾಡ್ತಾ ಇದ್ದಾರೆ. ಈತ ಟಾಸ್ ನ ಪರಾಜಯವನ್ನು ಕಾಣ್ತಾ ಇರ್ತಕ್ಕಂಥ ಸಾಗರ್ ಫ್ರೆಂಡ್ಸ್ ನ ಮೊದಲ ಸಲ ಆಟಗಾರರು ಈಗಾಗಲೇ ಅಂಕಗಳ ಎಂಟನ್ನು ಕಾಣ್ತಾ ಇದ್ದಾರೆ ಕೂಡ. ಅದಷ್ಟರ ಮೊತ್ತವನ್ನು ನಾನು ಆರಂಭಿಕ ಸೆಷನ್ ಅಲ್ಲಿ ದಾಖಲಿಸಲು ನೋಡಬೇಕಾಗಿದೆ. ಅರೆ ಮ್ಯಾಕ್ಸ್ವೆಲ್ ಕೊಡಗು ಎಕ್ಸ್ಟ್ರಾ ಪ್ಲೇಯರ್ ಅನ್ನು ಕಳಿಸಿಕೊಡ್ಬೇಕು ನಮ್ಮ ಕಮೆಂಟ್ರಿ ಬಾಕ್ಸ್ ಹತ್ರ. ಮ್ಯಾಕ್ಸ್ವೆಲ್ ಕೊಡಗು 12ನೇ ಆಟಗಾರರು ಬರಬೇಕಿರೋದಾಗಿ ಮೊದಲಾಗಿ ನಾವು ತಿಳಿಸ್ತಾ ಇದ್ದೇವೆ. ಪಂದ್ಯಾಟ ನೇರ ಪ್ರಸಾರದಲ್ಲಿ ಸಾಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಯಾವುದೇ ರೀತಿಯ ಲೋಪದೋಷಗಳು ಬಂದರೆ ನಾವು ಜವಾಬ್ದಾರಲ್ಲ, ಮೊದಲೇ ತಿಳಿಸ್ತಾ ಇದ್ದೇವೆ. ತಾವು ಪಂದ್ಯಾಟವನ್ನು ಆಡುವಂತಹ ಸಂದರ್ಭದಲ್ಲಿ ತಮ್ಮ ಹೆಚ್ಚುವರಿ ಆಟಗಾರರು ನಮ್ಮೊಂದಿಗೆ ಕಡ್ಡಾಯವಾಗಿರಬೇಕು. ಆರಂಭಿಕ ಎಸೆತ ಬಹಳಷ್ಟು ಮರಜ ಹೊಡೆತ ಕವರ್ಸ್ ಭಾಗದಲ್ಲಿ ಇವಾಗ 4 ಓಟಗಳ ಸೇರ್ಪಡೆ. 1 ಬೌನ್ಸ್ ಬೌಂಡ್ರಿ ದಾಖಲಾತಿ ಕಾಣ್ತಾ ಇದೆ. 4 ಓಟಗಳ ಮುಖಾಂತರವಾಗಿ ತಳು ಮತ್ತೆ ಇವಾಗ ಆರಂಭವನ್ನು ಕಾಣ್ತಾ ಇದೆ. ಅಣ್ಣಲ್ಲಿ ಮ್ಯಾಕ್ಸ್ವೆಲ್ ಕೊಡಗು ಬೌಲರ್ ನೇಮ ಎರಡನೆಯ ಚೆಂಡು ತಟ್ಟಿ ಮುಟ್ಟಿ ಓಟವನ್ನು ದಾಖಲಿಸಲು ಪ್ರಯತ್ನಗಳು ಬಿಡಾಫಲಿ ಸಾಗಿತ್ತು. ನಡುವೆ ಓಟಗಳು ಬರ್ತಾ ಇದೆ. 2 ಚೆಂಡುಗಳ ಮುಕ್ತಾಯವನ್ನ ಪ್ರಜ್ವಲ್ ಮಾಡಿಕೊಟ್ರು. 5 ಓಟವನ್ನು ಬಿಟ್ಕೊಡ್ತಾ ಇದ್ದಾರೆ ಫ್ರೆಂಡ್ಸ್. ಸಾಗರ್ ಮುಕ್ತಾಯದ 2 ಚೆಂಡುಗಳಲ್ಲಿ 5 ಓಟವನ್ನು ದಾಖಲಿಸ್ತಾ ಇದೆ.
ಯಶವಂತ್ ಅಟ್ಟಿಬಿಟ್ಟು ಓಟವನ್ನು ದಾಖಲಿಸಲು ಪ್ರಯತ್ನಗಳ ಕಂಡ್ರು. ನಡುವೆ ಒಂಟಿ ಊಟಗಳ ಸೇರ್ಪಡೆ. ಯಶವಂತ್ ಖಾತೆ ಕೂಡ ಆರಂಭವನ್ನು ಕಾಣ್ತಾ ಇದೆ. ತಡ ಮತ್ತೆ 6 ಊಟವನ್ನು ತಲುಪ್ತಾ ಇದ್ದಾರೆ. ನಾಲ್ಕು ಓವರ್ಗಳ ಪಂದ್ಯ ಒಂದೆರಡು ಅಂಕಗಳ ಭಾಗದಲ್ಲಿ ಸಾಗ್ತಾ ಇದೆ ಕೂಡ. ಪ್ರಜ್ವಲ್ ಮತ್ತೆ 4ನೇ ಬಾರಿ ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ಪ್ರತಿಯೊಂದು ಚೆಂಡಿಗೂ ಕೂಡ ತಟ್ಟಿ ಮುಟ್ಟಿ ಊಟವನ್ನು ದಾಖಲಿಸಬಲ್ಲ ಪ್ರಯತ್ನಗಳು ಫ್ರೆಂಡ್ಸ್ ಸಾಗರ್ ಆರಂಭಿಕ 2 ಮಂದಿ ಆಟಗಾರರು ಮಾಡ್ತಾ ಇದ್ದಾರೆ. ಯಶಸ್ಸನ್ನ ಕಂಡ್ರು. ಈತ ಮುಕ್ತಾಯದ 4 ಚೆಂಡುಗಳಲ್ಲಿ 7 ಊಟವನ್ನು ತಲುಪ್ತಾ ಇರ್ತಕ್ಕಂಥ ತಂಡ. ಆರಂಭಿಕವಾದೊಂದು ಟಾಸ್ನ ಪರಾಜಯವನ್ನು ಕಂಡಿರ್ತಕ್ಕಂಥ ತಂಡವೂ ಕೂಡ ಅದಷ್ಟು ಊಟವನ್ನು ಇಲ್ಲಿ ದಾಖಲಿಸ್ತಾರೆ ನೋಡಬೇಕಾಗಿದೆ. 5ನೆಯ ಚೆಂಡು ನಡುವೆ ಕವರ್ ಸಿಂಬಾದಲ್ಲಿ ಬೀಸಬಲ್ಲ ಪ್ರಯತ್ನವನ್ನು ಕಂಡ್ರು. ಊಟದ ಹಿಂಭಾಗದಲ್ಲಿ ಒಂಟಿ ಊಟಗಳ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. 8 ಊಟವನ್ನು ತಲುಪಿದ್ದಾರೆ. ಅಂತಿಮ 1ನೇ ಆರಂಭಿಕ ಓವರ್ ಮುಕ್ತಾಯಕ್ಕಾಗಿ ಇಲ್ಲಿ ಬಾಕಿ ಉಳಿತಾ ಇದೆ ಕೂಡ. ಪ್ರಜ್ವಲ್ ಕೊನೆ ಬಾರಿ ಯಶವಂತ್ ಸ್ಟ್ರೈಕರ್ ಪಡ್ಕೊಳ್ತಾ ಇದ್ದಾರೆ. ಮೊದಲ ಅಂತಿಮ ಚೆಂಡು ಸ್ಟೆಪ್ ಔಟ್ ಮಾಡಿಕೊಂಡು ಬೀಸಬಲ್ಲ ಪ್ರಯತ್ನಗಳು ಸಾಗಿತ್ತು. ನಡುವೆ ಮತ್ತೆ ಊಟಗಳು ಬರ್ತಾ ಇದೆ. ಆರಂಭಿಕ ಓವರ್ ಪ್ರಜ್ವಲ್ ಮುಕ್ತಾಯವನ್ನು ಮಾಡಿಕೊಟ್ರು. ತಡ ಮತ್ತೆ ಕೂಡ 9 ಊಟವನ್ನು ತಲುಪ್ತಾ ಇದೆ. ಅಂತಿಮ 18 ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ಮ್ಯಾಕ್ಸ್ವೆಲ್ ಕೊಡಗು ಅದ್ಯಾವ ಬೌಲರ್ ಅನ್ನು ಪರಿಚಯಿಸಿದರೆ ನೋಡಬೇಕಾಗಿತ್ತು. ಯುವ ಬೌಲರ್ ಕಾಶಿ 2ನೇ ಓವರ್ಗಾಗಿ ಇಲ್ಲಿ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. ನೆನ್ನೆಯ ದಿನ ಮೊದಲ ತಂಡವಾಗಿ ಸೆಮಿ 8 ಕಂಡಿರ್ತಕ್ಕಂಥ ಕೊಡಗಿನ ಮತ್ತೊಂದು ಬ್ಲೂ ಬಾಯ್ಸ್ ತಂಡವೂ ಕೂಡ ನಿನ್ನೆ ಬಹಳಷ್ಟು ಉತ್ತಮ ಆಟವನ್ನು ಆಡಿ ಸೆಮಿ 8 ಕಂಡಿದ್ದಾರೆ. ಜಿಲ್ಲೆಯ ಮತ್ತೊಂದು ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಕೂಡ ಪಂದ್ಯಾಟವನ್ನು ಆಡ್ತಾ ಇದೆ. ನಡುವೆ ಒಂದೊಟ್ಟು 2ನೇ ಊಟಗಳಿಗೆ ಅವಕಾಶ ಮಾಡಿಕೊಟ್ರು. 2 ಊಟಗಳ ಪೂರೈಕೆಯನ್ನು ಕಾಣ್ತಾ ಇದ್ದಾರೆ. ತಡ ಮತ್ತೆ ಕೂಡ ಮತ್ತೆ ಪಡ್ಕೊಳ್ತಾ ಇದೆ. ತಡ ಮತ್ತೆ 11 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಈ ಹಂತದಲ್ಲಿ ಡಾಟ್ ಬಾಲ್ಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. 11ರಲ್ಲಿ ಸ್ಥಗಿತವನ್ನು ಕಾಣ್ತಾ ಇದೆ. 2ನೇ ಅವರ ಪ್ರಗತಿಯಲ್ಲಿ ಮೊದಲ 2 ಚೆಂಡುಗಳನ್ನು ಮುಕ್ತಾಯವನ್ನು ಮಾಡಿಕೊಟ್ರು. ಇದ ಕಾಶಿ ಮತ್ತೆ 3ನೇ ಬಾರಿ ಸಲ ಹೊಡೆತ ದಾಖಲಿಸಲ ಪ್ರಯತ್ನ ಬಹಳಷ್ಟು ತಮ್ಮತ್ತೆ. ಹೊಡೆತ ಮಿಡ್ವಿಕೆಟ್ ಇವಾಗ ಕ್ಷೇತ್ರ ರಕ್ಷಣೆ ದಾಖಲಾತಿಯನ್ನು ಕಾಣ್ತಾ ಇದೆ. 2ನೇ ಊಟವನ್ನು ಒಂದೆಡೆ ದಾಖಲಿಸಬಲ್ಲ ಪ್ರಯತ್ನವನ್ನು 2 ಮಂದಿ ಆಟಗಾರರು ಮಾಡ್ತಾ ಇದ್ದಾರೆ. 2 ಊಟಗಳಿಗೆ ಅವಕಾಶವನ್ನು ಬೌಲರ್ ಕಾಶಿ ಮಾಡಿ ಕೊಡ್ತಾ ಇದ್ದಾರೆ. ತಡ ಮೊತ್ತ 2 ಊಟಗಳ ಮುಖಾಂತರ ಇವಾಗ 13 ಊಟವನ್ನು ತಲುಪ್ತಾ ಇದೆ. ಅದೆಷ್ಟು ಊಟವನ್ನು ದಾಖಲಿಸಿದ್ದಾರೆ ನೋಡಬೇಕಾಗಿದೆ. 4 ಓವರ್ಗಳ ಪಂದ್ಯ 30-35 ಊಟಗಳು ಖಂಡಿತ ಹೋರಾಟಗಾರಿಯ ಮೊತ್ತವಾಗುತ್ತೆ. ಅದ್ಯಾವ ರೀತಿ ಯಶಸ್ಸನ್ನು ಕಾಣ್ತಾರೆ ನೋಡಬೇಕಾಗಿದೆ. ನಡುವೆ ಕ್ಲೀನ್ ಬೋರ್ಡ್ ರೂಪದಲ್ಲಿ ಹೋದರೆ ಆಘಾತವನ್ನು ಕಾಣ್ತಾ ಇದ್ದ ಕಾಶಿ SR ಭಾಗದಲ್ಲಿ ಮೊದಲೊಂದು ಯಶಸ್ಸನ್ನು ಕಾಣ್ತಾ ಇದ್ದಾರೆ. ಆರಂಭಿಕ ವಿಕೆಟ್ಸ್ ಪತನ ಇತ್ತ 13 ಊಟಗಳು ಮಾತ್ರ ಕಾಣ ಸಿಗ್ತಾ ಇದ್ದಾವೆ. ಹೊಸ ಆಟಗಾರನ ಸೇರ್ಪಡೆ ಬಾಬಿ ಅಂಕಣಕ್ಕೆ ಬರ್ತಾ ಇದ್ದಾರೆ. ಅಂತಿಮ 2 ಸತಿ ಓವರ್ ಮುಕ್ತಾಯಕ್ಕಾಗಿ ಇಲ್ಲಿ ಬಾಕಿ ಉಳಿತಾ ಇದೆ ಕೂಡ. 13ಕ್ಕೆ ಮೊದಲ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ ಸಾಗರ್ ಫ್ರೆಂಡ್ಸ್. ಒಂದರಲ್ಲಿ ಪಂದ್ಯಾಟವನ್ನು ಆಡುತ್ತಾ ಇದೆ ಟೀಮ್ ಮ್ಯಾಕ್ಸ್ವೆಲ್ ಕೊಡಗು ವಿರುದ್ಧವಾಗಿ. ಅದೆಷ್ಟರ ಮೊತ್ತವನ್ನು ಮೊದಲ ಇನ್ನಿಂಗ್ಸ್ ನಲ್ಲಿ ದಾಖಲಿಸ್ತಾರೆ ನೋಡಬೇಕಾಗಿದೆ. ಬಹಳಷ್ಟು ತಮ್ಮ ರೀತಿಯ ಹೊಡೆತ ತಟ್ಟಿ ಮುಟ್ಟಿ ಊಟವನ್ನು ದಾಖಲಿಸಿದ್ರು. ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. ಖಾತೆ ಕೂಡ ಆರಂಭವನ್ನು ಕಾಣ್ತಾ ಇದೆ. ತಡ ಮೊತ್ತ 14 ಊಟವನ್ನು ತಲುಪ್ತಾ ಇದೆ. ಸಪೋರ್ಟ್ ಮಾಡಿಕೊಂಡು ಬೀಸಬಲ್ಲ ಪ್ರಯತ್ನ ಬಿಡಾಫಲ್ಲಿ ಊಟವನ್ನು ದಾಖಲಿಸಿದ್ರು. 41 ಊಟದ ಸೇರ್ಪಡೆ 2ನೇ ಊಟವನ್ನು ದಾಖಲಿಸದ ಪ್ರಯತ್ನಗಳ ನಡುವೆ ಅಂತಿಮದಲ್ಲಿ ಇವಾಗ ರನ್ಔಟ್ ರೂಪದಲ್ಲಿ ಮತ್ತೊಂದು ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ ಫ್ರೆಂಡ್ಸ್. ಸಾಗರ ಇವಾಗ ಮತ್ತೊಂದು ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. 2ನೇ ಹೊತ್ತರನ್ನು ಕಳ್ಕೊಂಡ್ರು. 2 ಓವರ್ಗಳ ಮುಕ್ತಾಯವನ್ನು ಕಾಣ್ತಾ ಇದೆ. ಸಾಗರ್ ಫ್ರೆಂಡ್ಸ್
15 ಊಟವನ್ನು ದಾಖಲಿಸ್ತಾ ಇದೆ. ಹೊಸ ಆಟಗಾರನ ಸೇರ್ಪಡೆ ಅಂಕಣಕ್ಕೆ ಇವಾಗ ಅನಿಕೇತ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಕ್ಷೇತ್ರ ರಕ್ಷಣಾ ದಾಖಲಾತಿಯನ್ನು ಕಾಣ್ತಾ ಇದೆ. ನಡುವೆ ಊಟಗಳು ಬರ್ತಾ ಇಲ್ಲ. ದೊಡ್ಡ ಬಾಲ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದ್ದಾವೆ. ಪ್ರೀತಮ್ ಹೆಸರಾದ ಚೆಂಡು ನಡುವೆ ಕವಲಿಸಬಾರದು. ಊಟಗಳಿಗೆ ಅವಕಾಶವನ್ನು ಪ್ರೀತಮ್ ಮಾಡಿಕೊಟ್ರು. ಒಂದು ಊಟವನ್ನು ದಾಖಲಿಸಬಲ್ಲ ಲೆಕ್ಕಾಚಾರವನ್ನು ಕಂಡಿರ್ತಕ್ಕಂಥ ತಂಡ ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ. ಒಂದು ಊಟದ ಸೇರ್ಪಡೆ ಒಂಟಿ ಊಟಗಳ ಮುಖಾಂತರವಾಗಿ ತಂಡದ ಮೊತ್ತ ಕೂಡ ಏರಿಕೆಯನ್ನು ಕಾಣ್ತಾ ಇದೆ. 16 ಊಟವನ್ನು ತಲುಪಿದ್ದಾರೆ. 4 ಚೆಂಡು 3 ರನ್ ಒಬ್ಬೊಬ್ಬರ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. 80 ತಂಡಗಳು ಭಾಗವಹಿಸ್ತಾ ಇರ್ತಕ್ಕಂಥ ವ್ಯವಸ್ಥಿತ 4 ದಿನದ ಹಗಲು ರಾತ್ರಿಯ ದಾಂಡು ಚೆಂಡಿನ ಕ್ರಿಕೆಟ್ ಪಂದ್ಯಾಕೂಟ. ಮೊಟ್ಟ ಮೊದಲ ಬಾರಿ ಕರ್ನಾಟಕ ರಾಜ್ಯದಲ್ಲಿ ಅತಿ ದೊಡ್ಡ ಕ್ರಿಕೆಟ್ ಪಂದ್ಯಾಕೂಟವನ್ನ ವರ್ತೂರು ಸ್ಪೋರ್ಟ್ಸ್ ಕ್ಲಬ್ ಮತ್ತು ವೆಂಕಟೇಶ್ ಬಾಬು ರೆಡ್ಡಿ ಸರ್ ನಡೆಸ್ತಾ ಇದ್ದಾರೆ. ಅವರಿಗೆ ಮೊದಲಾಗಿ ಎಲ್ಲ ಕ್ರೀಡಾಪಟುಗಳ ಪರವಾಗಿ ನಾವು ಅಭಿಮಾನದ ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಇದು ಮತ್ತೊಬ್ಬ ಆಟಗಾರನ ಸೇರ್ಪಡೆ ಮುರಳಿ ಅಂಕಣಕ್ಕೆ ಬರ್ತಾ ಇದ್ದಾರೆ. ಮುರಳಿ ಹೊಸ ಆಟಗಾರನ ಸೇರ್ಪಡೆ ಮತ್ತೆ 4ನೇ ಬಾರಿ ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಟ್ರು. ನಡುವೆ ಸ್ಟ್ರೈಕ್ ಕೂಡ ಮತ್ತೆ ರೊಟೇಟ್ ಆಗ್ತಾ ಇದೆ. ತಡ ಮೊತ್ತ ಕೂಡ ಏರಿಕೆಯನ್ನು ಕಾಣ್ತಾ ಇದೆ. 17 ಊಟವನ್ನು ತಲುಪ್ತಾ ಇದ್ದಾರೆ. ಕೊನೆ 8 ಚೆಂಡುಗಳು ಮಾತ್ರ ಆರಂಭಿಕ ಸೆಷನ್ ಮುಗಿದಾಗಿ ಅಂತಿಮ ಹಂತದಲ್ಲಿ ಬಾಕಿ ಉಳಿತಾ ಇದೆ ಕೂಡ. ಮೂರನೇ 5ನೇ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಈ ನಡುವೆ ಕವರ್ಸ್ ಬಾದಲ್ಲಿ ಇವಾಗ ಬಹಳಷ್ಟು ಬರುತ್ತಂದ್ರೆ ರನ್ನಿಂಗ್ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಈತ ಮತ್ತೊಂದು ಹೊತ್ತರೆಯೂ ಕೂಡ ಆಘಾತವನ್ನು ಕಾಣ್ತಾ ಇದೆ. ಕವರ್ಸ್ ಭಾಗದಲ್ಲಿ ಬೀಸಬಲ್ಲ ಪ್ರಯತ್ನವನ್ನು ಕಾಣ್ತಾ ಇರ್ತಕ್ಕಂಥ ಸಾಗರ್ ಫ್ರೆಂಡ್ಸ್ ಆಟಗಾರರು ಈ ಹಂತದ ಯಶಸ್ಸನ್ನ ಕಾಣ್ತಾ ಇಲ್ಲ. ಹೊತ್ತರೆಯನ್ನು ಕಳ್ಕೊಳ್ತಾ ಇದ್ದಾರೆ. ಮುಕ್ತಾಯದ ಬಳಿಕ ಆರು ಚೆಂಡುಗಳು ಬಾಕಿ ಉಳಿತಾ ಇದೆ. ಹೊಸ ಬೌಲರ್ ಇಲ್ಲಿ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. ಈತ ಸುಜಯ್ ಅವರನ್ನ ಪರಿಚಯಿಸಿದ ಪ್ರಯತ್ನಗಳು ಸಾಗ್ತಾ ಇದೆ ಕೂಡ. ಕೊನೆ 6 ಚೆಂಡುಗಳಲ್ಲಿ ಸಾಗರ್ ಫ್ರೆಂಡ್ಸ್ ಆಟಗಾರರು ಆದಷ್ಟು ಊಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಅಂತಿಮ ಓವರ್ನ ಮೊದಲ ಚೆಂಡು ನಡುವೆ ಊಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಳದ ಮೊತ್ತ ಕೂಡ ಏರಿಕೆಯನ್ನು ಕಾಣ್ತಾ ಇರ್ತಕ್ಕಂಥ ಹಂತದಲ್ಲಿ ಇವಾಗ 22 ಊಟವನ್ನು ತಲುಪ್ತಾ ಇದ್ದಾರೆ. 5 ಚೆಂಡುಗಳು ಬಾಕಿ ಉಳಿತಾ ಇದೆ. ಶಬರಿ ಈತ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ.
ಸುಜಾಯ್ ಎರಡನೆಯ ಚೆಂಡು ನಡುವೆ ಊಟಗಳು ದಾಖಲಾತಿಯನ್ನು ಕಾಣ್ತಾ ಇಲ್ಲ. ನಡುವೆ ಡಾಟ್ ಬಾಲ್ ಸೇರ್ಪಡೆ. ಶಬರಿಗೆ ಸರದ ಮೂರನೇ ಚೆಂಡು. ಶಬರಿ ಒಂದು ಊಟವನ್ನು ದಾಖಲಿಸುವಂತ ಪ್ರಯತ್ನವನ್ನು ಕಂಡ್ರು. ಓಟಗಳ ಸೇರ್ಪಡೆ ಕಾಣ್ತಾ ಇದೆ. ತಡದ ಮತ್ತೆ ಕೂಡ ಮತ್ತೆ ಏರಿಕೆನ ಕಂಡುಕೊಳ್ಳುತ್ತಾ 23 ಊಟವನ್ನು ತಲುಪ್ತಾ ಇದೆ. ಅಂತಿಮ 3 ಚೆಂಡುಗಳು ಮಾತ್ರ ಆರಂಭಿಕ ಹಂತದ ಮುಕ್ತಾಯಕ್ಕಾಗಿ ಇಲ್ಲಿ ಬಾಕಿ ಉಳಿತಾ ಇದೆ. ಸುಜಯ್ ಮತ್ತೆ 4ನೇ ಬಾರಿ 4ನೆಯ ಚೆಂಡು ನಡುವೆ ಓಟಗಳು ಬರ್ತಾ ಇಲ್ಲ. ಬೀಸಬಲ್ಲ ಪ್ರಯತ್ನವನ್ನು ಆಟಗಾರರು ಮಾಡ್ತಾ ಇದ್ದಾರೆ. ನಡುವೆ ಸುಜಯ್ ಮುಖಾಂತರ ಡಾಟ್ ಬಾಲ್ ಸೇರ್ಪಡೆ. ಕೊನೆಯ 2 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದೆ. ಆರಂಭಿಕ ಸೆಷನ್ ಪ್ರಗತಿಯಲ್ಲಿ ಇನ್ನಿರ್ತಕ್ಕಂಥ 2 ಚೆಂಡುಗಳಲ್ಲಿ ಎಷ್ಟು ಓಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಬೀಸಬಲ್ಲ ಪ್ರಯತ್ನಗಳು ಸಾಗಿತ್ತು. ರನೌಟ್ ಅಂತಿಮ ಯಶಸ್ಸನ್ನ ಕಾಣ್ತಾ ಇಲ್ಲ. ರಿಸ್ಕ್ ಸಿಗಲ್ಲ. ಅಪಾಯಕಾರಿ ಓಟಗಳ ಪೂರೈಕೆಯಲ್ಲಿ ಸಾಗರ್ ಫ್ರೆಂಡ್ಸ್ ಆಟಗಾರರು ಮಾಡ್ತಾ ಇದ್ದಾರೆ. ಒಟ್ಟಿ ಓಟದ ಸೇರ್ಪಡೆ 24 ಓಟವನ್ನು ತಲುಪ್ತಾ ಇರ್ತಕ್ಕಂಥ ತಂಡ. ಅಂತಿಮ 1 ಚೆಂಡುಗಳ ಆಟ ಮಾತ್ರ ಬಾಕಿ ಉಳಿತಾ ಇದೆ. ಆರಂಭಿಕ ಸೆಷನ್ ಕೊನೆಯ ಚೆಂಡಿಗಾಗಿ ಸುಜಯ್ ಎಸ್ಆರ್ಗ ಭಾಗದಲ್ಲಿ ಮುರಳಿಗೆ ಸರಗಾದ ಕೊನೆಯ ಚೆಂಡು. ಓಟಗಳಿಗೆ ಅವಕಾಶ ಮಾಡಿಕೊಡುತ್ತಾರೆ. ಮತ್ತೆ ರನ್ಔಟ್ ಅವಕಾಶಗಳಿತ್ತು. ಅಂತಿಮ ರನ್ಔಟ್ ರೂಪದಲ್ಲಿ ಹೊದರೆ ಆಘಾತವನ್ನು ಕಾಣುತ್ತಾ ಇರ್ತಕ್ಕಂಥ ಸಾಗರ್ ಫ್ರೆಂಡ್ಸ್ ಒಂದೆಡೆ ಮುಕ್ತಾಯದ ಮೊದಲ ಸೆಷನ್ ಬಳಿಕ 24 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಈ ಪಂದ್ಯವನ್ನು ಜಯಿಸಬೇಕಾದ್ರೆ 25 ಟಾರ್ಗೆಟ್ ಸಂಖ್ಯೆ ಟೀಮ್ ಮ್ಯಾಕ್ಸ್ವೆಲ್ ಕೊಡಗು ಚೇಸ್ ಮಾಡಬೇಕಾಗಿದೆ ಕೂಡ. ಅಲ್ಲಿ ಶಿಬ್ರತಲ್ಲಿ ಕ್ಷೇತ್ರರಕ್ಷಣೆಗೆ ಸಾಗಬೇಕು. ಟಾರ್ಗೆಟ್ ಸಂಖ್ಯೆ 25. ಈ ಮೊತ್ತವನ್ನು ಚೇಸ್ ಮಾಡ್ತಾ ಇರ್ತಕ್ಕಂಥ
ಒಂಟಿ ಓಟಗಳಿಗೆ ಅವಕಾಶವನ್ನು ಒಂದೆಡೆ ಬೌಲರ್ ಯಶವಂತ್ ಮಾಡಿ ಕೊಡ್ತಾ ಇದ್ದಾರೆ. ತಳ ಮೊತ್ತ ಕೂಡ ಮುಗ್ತಾ ಇದೆ. 2 ಚೆಂಡುಗಳಲ್ಲಿ 5 ಓಟವನ್ನು ತಲುಪ್ತಾ ಇದೆ. 20 ಓಟಗಳು ಬರಬೇಕಾಗಿದೆ 22 ಚೆಂಡುಗಳಲ್ಲಿ. ಇತ್ತ ಮತ್ತೆ 3ನೇ ಬಾರಿ ಬೀಸಬಲ್ಲ ಪ್ರಯತ್ನ, ಪರ್ಫೆಕ್ಟ್ ಆಗಿರ್ತಕ್ಕಂಥ ಹೊಡೆತಗಳು ಬರುತ್ತಾ ಇಲ್ಲ. ರನ್ಔಟ್ ಅವಕಾಶಗಳಿತ್ತು. ನಡುವೆ ಇವಾಗ ನಿರ್ಣಾಯಕರು ಥರ್ಡ್ ಅಂಪೈರ್ ಮೊರೆ ಹೋಗ್ತಾ ಇದ್ದಾರೆ. ಅದ್ಯಾವ ರೀತಿಯ ನಿರ್ಣಯ ಹೊರ ಬೀಳುತ್ತಾ ನೋಡಬೇಕಾಗಿದೆ. ಔಟ್ ಸೂಚನೆ ಬರುತ್ತಾ ಇದೆ. ಯಾವುದೇ ಆಘಾತವನ್ನು ಕಂಡುಕೊಳ್ತಾ ಇಲ್ಲ. ಬೀಸಬಲ ಪ್ರಯತ್ನಗಳು ಸಾಗ್ತಾ ಇದೆ. ಚೆಂಡು ತೀರಾ ಕೆಳ ಚೆನ್ನಾಗಿ ಹೋಗ್ತದೆ. ಓಟಗಳು ಬರುತ್ತಾ ಇಲ್ಲ. ನಡುವೆ ಡಾಟ್ ಬಾಲ್ ಸೇರ್ಪಡೆ ಕಂಡುಕೊಳ್ತಾ ಇದ್ದಾವೆ ಕೂಡ. 5ರಲ್ಲಿ ಸ್ಥಗಿತವನ್ನು ಕಾಣ್ತಾ ಇದೆ. 4 ಚೆಂಡುಗಳನ್ನು ಮುಕ್ತಾಯವನ್ನು ಮಾಡಿಕೊಟ್ರು. ಕೊನೆ 2 ಚೆಂಡು ಆರಂಭಿಕ ಅವರು ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ಯಶವಂತ್ 5ನೇ ಚೆಂಡು ಚೆನ್ನ ಕಾಲ ಮೇಲೆ ಪಡ್ಕೊಳ್ತಾರೆ. ಮತ್ತೆ ಓಟಗಳು ಬರ್ತಾ ಇಲ್ಲ. ಇತ್ತ ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಅಂತಿಮ ದಸ ಇಲ್ಲಿ ಬಾಕಿ ಉಳಿತಾ ಇದೆ ಕೂಡ. ತಡದ ಮೊತ್ತ 6 ಓಟವನ್ನು ತಲುಪ್ತಾ ಇದೆ. ಅಂತಿಮ 18ಕ್ಕೆ 19 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 18 ಚೆಂಡುಗಳಲ್ಲಿ ಟೀಮ್ ಮ್ಯಾಕ್ಸ್ವೆಲ್ ಕೊಡಗು ಜಯಿಸಬೇಕಾದ್ರೆ 19 ಓಟವನ್ನು ದಾಖಲಿಸಬೇಕಾಗಿದೆ. ದರ್ಶನ್ ಎಸ್ಆರ್ಕ ಭಾಗದಲ್ಲಿ ಬಹಳಷ್ಟು ಮತ್ತೆ ಎಸ್ಆರ್ಗೆ ದೂರಪಡಿಸಿದ್ರು. ಹದರಿ ಆಘಾತವನ್ನು ಕಾಣ್ತಾ ಇದೆ. ದರ್ಶನ್ ಇವಾಗ ಯಶಸ್ಸನ್ನು ಕಾಣ್ತಾ ಇದ್ದಾರೆ. ಬಹಳ ಶತಮಾನದ ಜನರ ದಾಖಲಿಸಿದ್ರು. ಮತ್ತೆ ಹೋದರೆ ಆಘಾತವನ್ನು ಕಾಡುತ್ತಾ ಇದೆ. 25ರ ಟಾರ್ಗೆಟ್ ಸಂಖ್ಯೆ ಚೇಂಜ್ ಮಾಡ್ತಾ ಇರ್ತಕ್ಕಂಥ ತಂಡ ಇವಾಗ ಮತ್ತೆ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. ಅಲ್ಲಿ ಮುಂದಿನ ಪಂದ್ಯ ಟಾಸ್ ಅನ್ನು ಒಂದೆಡೆ ಕಿಶನ್ 11 ಜಯಿಸಿದ್ರಿ. ತಾವು ಈ ಪಂದ್ಯ ಮುಕ್ತಾದ ಬಳಿಕ ಕ್ಷೇತ್ರ ರಕ್ಷಣೆ ಸಿದ್ಧತೆಯಲ್ಲಿ ಇರಬೇಕು. ಪಂದ್ಯಾಟ ನಿರಂತರವಾಗಿ ಸಾಗುತ್ತೆ. ಯಾವುದೇ ರೀತಿ ವಿಳಂಬವಿರೋದಿಲ್ಲ. ತಾವು ದಯಮಾಡಿ ಗಮನಿಸಬೇಕು. ಈ ಪಂದ್ಯ ಮುಕ್ತಾದ ಬಳಿಕ ಇಮಿಡಿಯೇಟ್ಲಿ ಅಂಕಣಗ
ಎಂಟ್ರಿಯನ್ನು ಕಾಣಬೇಕಾಗುತ್ತೆ. ಅಲ್ಲಿ PSPK ಆಟಗಾರರು ದಯಮಾಡಿ ವೇದಿಕೆ ಹತ್ರ ಬರಬೇಕಿರೋದಾಗಿ ತಿಳಿಸ್ತಾ ಇದ್ದೇವೆ. PSPK ಆಟಗಾರರು ಹದಿನೈದು ಎಸೆತಗಳು ಬಾಕಿ ಉಳಿತಾ ಇದೆ. 16 ಊಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಒಂದೆಡೆ ಸಾಕರ್ ಫ್ರೆಂಡ್ಸ್ ಮತ್ತು ಟೀಮ್ ಮ್ಯಾಕ್ಸ್ವೆಲ್ ಕೊಡಗು ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ನಡುವೆ ಯಶಸ್ಸನ್ನ ಇಲ್ಲಿ ಪಡ್ಕೊಂಡ್ರು. ಮತ್ತೆ ಆಘಾತವನ್ನು ಕಾಣ್ತಾ ಇದೆ. ಅನಾವಶ್ಯಕವಾಗಿ ವಿಕೆಟ್ಸ್ ಕಳ್ಕೊಳ್ತಾ ಇರ್ತಕ್ಕಂಥ ತಂಡ ಈತ ಮತ್ತೊಂದು ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದ್ದಾರೆ ಕೂಡ. ಕನಿಷ್ಠ ಮೊತ್ತವನ್ನು ಚೇಸ್ ಮಾಡ್ತಾ ಇರ್ತಕ್ಕಂಥ ತಂಡ ಆರಂಭಿಕ ಹಂತದಲ್ಲಿ ಬಿರುಸಿನ ಆರಂಭವನ್ನು ಕಂಡ್ರು ಕೂಡ ಬಳಿಕ ಈತ ಈ ರೀತಿಯಾಗಿ ವಿಕೆಟ್ಸ್ ಅನ್ನು ಕಳ್ಕೊಂಡ್ರು. ಈತ ಮತ್ತೊಂದು ಹೊಸ ಆಟಗಾರನ ಸೇರ್ಪಡೆಯೂ ಕೂಡ. ಹೊಸ ಆಟಗಾರ ಪ್ರೀತಮ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ತಂಡ ಮೊತ್ತ 9 ಓಟಗಳು. ಬೀಸಬಲ ಪ್ರಯತ್ನಗಳ ನಡುವೆ ಮತ್ತೆ SR ಊಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಬಹಳಷ್ಟು ಚೆಂಡು ದರ್ಶನ್ ಈ ಹಂತದಲ್ಲಿ ದಾಖಲಿಸ್ತಾ ಇದ್ದಾರೆ. ಡಾಟ್ ಬಾಲ್ ಸೇರ್ಪಡೆ 9 ರನ್ ಸ್ಥಗಿತವನ್ನು ಕಾಣ್ತಾ ಇದೆ. ಬೀಸಬಲ್ಲ ಪ್ರಯತ್ನಗಳು ಮತ್ತೆ ದಾಡು ಚೆನ್ನ ಸಂಪರ್ಕವನ್ನು ಕಾಣ್ತಾ ಇಲ್ಲ. ನಡುವೆ 2ನೇ ಓವರ್ ಇಲ್ಲಿ ಮುಕ್ತಾಯವನ್ನು ಮಾಡಿಕೊಟ್ರು. 9ಕ್ಕೆ 3 ಹೊದರೆ ಆಘಾತವನ್ನು ಕಾಣ್ತಾ ಇದೆ ಕೂಡ. ಅಂತಿಮ 12ಕ್ಕೆ 16 ಊಟಗಳು ಜಯಕ್ಕಾಗಿ ಬರಬೇಕಾಗಿದೆ. ಅದ್ಯಾವ ಎಸೆತಗಾರರನ್ನು ಪರಿಚಯಿಸ್ತಾರ ನೋಡಬೇಕಾಗಿದೆ ಸಾಗರ್ ಫ್ರೆಂಡ್ಸ್ ತಂಡ. ಹೊಸ ಬೌಲರ್ ಅಶೋಕ್ ಅವರನ್ನ ಪರಿಚಯಿಸ್ತಾ ಇದ್ದಾರೆ 3ನೇ ಓವರ್ಗಾಗಿ. ಆರಂಭಿಕ ಎಸೆತ ಮುಕ್ತಾಯವನ್ನು ಕಾಣ್ತಾ ಇದೆ. ನಡುವೆ ಒಂಟಿ ಊಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಡ ಮೊತ್ತ 10 ಊಟವನ್ನು ತಲುಪ್ತಾ ಇದೆ. 15 ಊಟಗಳು 11 ಚೆಂಡುಗಳಲ್ಲಿ ಬರಬೇಕಾಗಿದೆ ಜಯಕ್ಕಾಗಿ ಕೂಡ. ಅಶೋಕ್ ಮತ್ತೆ 2ನೇ ಬಾರಿ ಆಟಗಾರರ ಏಕಾಗ್ರತೆ ಪರೀಕ್ಷಿಸಬಲ್ಲದ ಜನರ ಅಶೋಕ್ ದಾಖಲಿಸಿದ್ರು. ಮತ್ತೆ ಓಟಗಳು ಬರುತ್ತಾ ಈ ರೀತಿಯ ಡಾಟ್ ಬಾಲ್ಗಳು ಮಾತ್ರ ಸಾಗರ್ ಫ್ರೆಂಡ್ಸ್ ತಂಡಕ್ಕೆ ಪಂದ್ಯಾಟವನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಯಾವ ರೀತಿ ಪಂದ್ಯಾಟವನ್ನು ಉಳಿಸಿಕೊಡ್ತಾರೆ ನೋಡಬೇಕಾಗಿದೆ. 3ನೇ ಚೆಂಡು ಒಂಟಿ ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಸತತವಾಗಿ ಡಾಟ್ ಬಾಲ್ ದಾಖಲಿಸ್ತಾ ಇರ್ತಕ್ಕಂಥ ಬೌಲರ್ ಇವಾಗ ಒಂಟಿ ಓಟವನ್ನು ಬಿಟ್ಕೊಳ್ತಾ ಇದೆ. ತಡ ಮೊತ್ತ 11 ಓಟವನ್ನು ತಲುಪ್ತಾ ಇದೆ. 14 ಓಟಗಳು 9 ಚೆಂಡುಗಳಲ್ಲಿ ಬರಬೇಕಾಗಿದೆ. ಸಪೋರ್ಟ್ ಮಾಡಿಕೊಂಡು ಬೀಸಬಲ್ಲ ಪ್ರಯತ್ನ ಮತ್ತೆ ಓಟಗಳು ಬರುತ್ತಾ ಇಲ್ಲ. ಈ ನಡುವೆ ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಕಾಶಿ ಒಂದೆಡೆ ಡಾಟ್ ಬಾಲ್ಗಳಿಗೆ ಅವಕಾಶ ಮಾಡಿಕೊಟ್ರು. 8 ಚೆಂಡುಗಳು ಬಾಕಿ ಉಳಿತಾ ಇದೆ. 14 ಓಟಗಳು ಇನ್ನು ಕೂಡ ಬರಬೇಕಾಗಿದೆ ಜಯಕ್ಕಾಗಿ. 5ನೇ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ಬೀಳ್ತಾ ಇರ್ತಾರೆ. ನಡುವೆ ನೊಬಸ್ಲಾನ್ಗೆ ಬೀಳ್ತಾ ಇದೆ ಚೆಂಡು. ಒಂಟಿ ಊಟಗಳ ಸೇರ್ಪಡೆ ಸ್ಟ್ರೈಕ್ ಕೂಡ ರೊಟೇಟ್ ಆಗ್ತಾ ಇದೆ. 2ನೇ ಊಟ ದಾಖಲಿಸುವ ಹಂತದಲ್ಲಿ ರನ್ಔಟ್ ರೂಪದಲ್ಲಿ ಮತ್ತೆ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದ್ದಾರೆ. ತಡ ಮೊತ್ತ 12. ಹೊಸ ಆಟಗಾರ ಪ್ರಜ್ವಲ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಅಂತಿಮ 7ಕ್ಕೆ 13 ಊಟಗಳು ಬರಬೇಕಾಗಿದೆ. ಅಶೋಕ್ ಹೆಸರಾದ ಕೊನೆಯ ಚೆಂಡು. ನಡುವೆ ಊಟಗಳು ಬರುತ್ತಾರೆ. ಸೋದರತೆಯ ಓವರ್ ಅಶೋಕ್ ಇವಾಗ ಮುಕ್ತಾಯವನ್ನು ಮಾಡಿಕೊಟ್ರು. ಮುಕ್ತಾಯದ 3 ಓವರ್ಗಳಲ್ಲಿ 12ಕ್ಕೆ 4 ವಿಕೆಟ್ಸ್ ಅನ್ನು ಕಳ್ಕೊಂಡು ಇಲ್ಲಿ ಪಂದ್ಯಾಟವನ್ನ ಟೀಮ್ ಮ್ಯಾಕ್ಸ್ವೆಲ್ ಕೊಡಗು ಆಡ್ತಾ ಇದ್ದಾರೆ. ಈ ಪಂದ್ಯವನ್ನು ಇಲ್ಲಿ ಜಯಿಸಬೇಕಾದ್ರೆ ಇನ್ನಿರ್ತಕ್ಕಂಥ 6 ಚೆಂಡುಗಳಲ್ಲಿ 13 ಊಟವನ್ನು ದಾಖಲಿಸಬೇಕಾಗಿದೆ. 6ಕ್ಕೆ 13 ಊಟಗಳ ಅವಶ್ಯಕತೆ.
ಅಂತಿಮರ ಮೊದಲ ಚೆಂಡು ಅನಿಕೇತ್ ಮುಕ್ತಾಯವನ್ನು ಮಾಡಿಕೊಟ್ರು. ನಡುವೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಆರಂಭಿಕ ಎಸೆತ ಮುಕ್ತಾಯವನ್ನು ಕಾಣ್ತಾ ಇದೆ. ಓಟಗಳ ಸೇರ್ಪಡೆ ತಳಮತ್ತ 13 ಓಟವನ್ನು ತಲುಪ್ತಾ ಇದೆ. 12 ಓಟಗಳು ಬರಬೇಕಾಗಿದೆ. ಕ್ಷಣಕಾಲ ಗಾಲಿಯಲ್ಲಿ ತೇಲ್ತಾ ಇತ್ತು. ನಟನಾರ ಹೊಡೆತನ ದಾಖಲಿಸಿದ್ರು. ಒಂಟಿ ಓಟವನ್ನು ಮಾತ್ರ ಟೀಮ್ ಮ್ಯಾಕ್ಸ್ವೆಲ್ ಕೊಡಗು ಆಟಗಾರ ದಾಖಲಿಸ್ತಾ ಇದ್ದಾರೆ. ಏನಿರ್ತಕ್ಕಂಥ 3 ಚೆಂಡುಗಳಲ್ಲಿ 10 ಓಟಗಳು ಬರಬೇಕಾಗಿದೆ. ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ಬಹಳಷ್ಟು ತಮ್ಮ ದೇಸಾರಿಗರ ತೋರ್ಪಡಿಸಿರ್ತಕ್ಕಂಥ ತಂಡ ಎದುರಾಳಿ ಆಟಗಾರನ ಕಟ್ಟಿ ಹಾಕಬಲ್ಲ ಪ್ರಯತ್ನಗಳ ನಡುವೆ ಯಶಸ್ಸಿನ ಹಂತವನ್ನು ಕಾಣ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲಿ 24 ಓಟವನ್ನು ದಾಖಲಿಸಿದ್ರು ಕೂಡ ಇಲ್ಲಿ ಎಸ್ಗಾರರು ಪಂದ್ಯಾಟವನ್ನು ಉಳಿಸಿಕೊಡುತ್ತಾ ಇದ್ದಾರೆ ಕೂಡ. 15ಕ್ಕೆ 4 ಹೋದರೆ ಆಘಾತವನ್ನು ಕಂಡಿದ್ದಾವೆ. 10 ಓಟಗಳು 2 ಎಸೆತಗಳಲ್ಲಿ ಬರಬೇಕಾಗಿದೆ. ಅದಕ್ಕೆ ದಸರದ 5ನೇ ಚೆಂಡು ಕ್ಷಣಕಾಲ ಗಾಲಿಯಲ್ಲಿ ತೇಲ್ತಾ ಇತ್ತು. ಡೇವಿಡ್ ವಿಕೆಟ್ ಭಾಗದಲ್ಲಿ ಇವಾಗ ಸುಲಭ ಸಾಧ್ಯತೆ ಅದು ಕ್ಯಾಚನ್ನು ಪಡ್ಕೊಂಡ್ರು ಕೂಡ ಆದರೆ ಆಘಾತವನ್ನು ಕಾಣ್ತಾ ಇದೆ. ಈತ ಮತ್ತೊಂದು ವಿಕೆಟ್ ಪತನವೂ ಕೂಡ. ಕೊನೆಯ ಒಂದೆಸೆ ಮಾತ್ರ ಪಂದ್ಯ ಸಮಾಪ್ತಿಗಾಗಿ ಬಾಕಿ ಉಳಿತಾ ಇದೆ. 10 ಓಟಗಳು 13 ಚೆಂಡುಗಳಲ್ಲಿ ಬರಬೇಕಾಗಿದೆ. ಈಗಾಗಲೇ ಪ್ರಸ್ತುತ ಪಂದ್ಯ ಮುಕ್ತಾಯವನ್ನು ಕಾಣ್ತಾ ಇದೆ. ಟೀಮ್ ಸಾಗರ್ ಪ್ರಸ್ತುತ ಪಂದ್ಯವನ್ನು ಜಯಿಸ್ತಾ ಇದೆ. ತಡಕ್ಕೆ ಮೊದಲಾಗಿ ನಾವು ಅಭಿನಂದನೆಗಳನ್ನು ಸಮರ್ಪಿಸಿದ್ದೀವಿ. ಈಗಾಗಲೇ ಮುಕ್ತಾಯ ಕಂಡ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಆಟಗಾರ ಬಹಳ ಸುತ್ತಮುತ್ತ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರ್ತಕ್ಕಂಥ ಟೀಮ್ ಸಾಗರ್ನ ದರ್ಶನ್ ಅವರು ಬರಬೇಕು. ನಮ್ಮ ಪ್ರಮುಖ ವೇದಿಕೆಯಲ್ಲಿ ಒಂದು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ಳಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದಾವೆ. ಹಾಗೆ ಒಂದು ಪಂದ್ಯಕೂಟದಲ್ಲಿ ಭಾಗವಹಿಸಿರ್ತಕ್ಕಂಥ ಟೀಮ್ ಮ್ಯಾಕ್ಸ್ವೆಲ್ ಕೊಡಗಿನ ಕ್ಯಾಪ್ಟನ್ ಬರಬೇಕು. ಹಾಗೆ ನಮ್ಮ ಒಂದು ಪ್ರಮುಖ ವೇದಿಕೆಯಲ್ಲಿ ಒಂದು ಪಂದ್ಯಕೂಟದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸಂಘಟಕರು ಬಹಳಷ್ಟು ಅಭಿಮಾನದಿಂದ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಲಿದ್ದಾರೆ. ಈತ ಪಂದ್ಯ ಮುಕ್ತಾಯವನ್ನು ಕಂಡ ಹಾಗೆ ನಾವು ವೀಕ್ಷಕರಲ್ಲಿ ಕೂಡ ಬದಲಾವಣೆ ಕಂಡುಕೊಳ್ತಾ ಇದ್ದೇವೆ. ಮುಂದಿನ ಹಂತಕ್ಕಾಗಿ ಅಸ್ಗರ್ ಶಾಂತಿಪುರ ಇವರನ್ನು ಬಹಳಷ್ಟು ಅಭಿಮಾನದಿಂದ ಕಮೆಂಟ್ರಿ ಬಾಕ್ಸ್ಗೆ ಬರಮಾಡಿಕೊಳ್ತಾ ಇದ್ದೇವೆ ಕೂಡ. ಅಲ್ಲಿ ಟೀಮ್ ಮ್ಯಾಕ್ಸ್ವೆಲ್ ಕೊಡಗು ಕ್ಯಾಪ್ಟನ್ ಬರಬೇಕು. ನಮ್ಮ ಪ್ರಮುಖ ವೇದಿಕೆಯಲ್ಲಿ ತಾವು ಪಂದ್ಯಾಟದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸಂಘಟಕರು ಬಹಳಷ್ಟು ಅಭಿಮಾನದಿಂದ ಸವಿ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಲಿದ್ದಾರೆ. ತಾವು ಇಮಿಡಿಯೇಟ್ಲಿ ಬರಬೇಕೆನ್ನೋದಾಗಿ ನಾವು ತಿಳಿಸ್ತಾ ಇದ್ದೇವೆ ಕೂಡ. ಧನ್ಯವಾದಗಳು ಉಮೇಶ್ ಮೆಂಡಾನ್. ಅಂಕಣ ಭಾಗದಲ್ಲಿ ಮತ್ತೆ ಪಂದ್ಯಾಟದ ಚುರುಕನ್ನು ಕಂಡುಕೊಳ್ತಾ ಇದೆ KVR ಕಪ್ 2025. ಎರಡು ಬಲಾಢ್ಯ ತಂಡಗಳು ಮತ್ತೆ ಮುಖಾಮುಖಿಯನ್ನ ಕಾಣ್ತಾ ಇದೆ. ಕಿಶಾನ್ 11 ಮತ್ತು PSPK.
ಈತ ನಡುವೆ ಒಂದು ಓಟದ ಸೇರ್ಪಡೆ ಬರ್ತಾ ಇದೆ. ಗೋಟದ ಹಿಂಬದಿಯ ಹಂತದಲ್ಲಿ ಓಟವನ್ನು ದಾಖಲಿಸುವ ಹಂತವನ್ನು ಕಾಣ್ತಾ ಇದೆ. ಮೊದಲ ಆಟಗಾರರು ಬೆರೋಸಿನೊಂದು ಹೊಡೆತ ಗೆತ್ತವನ್ನು ಮಾಡ್ತಾ ಇದ್ದಾರೆ. ಓಟಗಳ ಸಂಖ್ಯೆ ಆರಂಭಿಕ ಹಂತದಲ್ಲಿ ಒಂದನ್ನು ಕಾಣ್ತಾ ಇದೆ. PSPK ಬಾಯ್ಸ್ ಮೊದಲ ದಾಳಿಗರು ಕೂಡ ಸಂಜಯ್